ನೀವು ಯಾವುದಾದ್ರೂ ಕೆಲಸನ ಮಾಡೋಕ್ಕೆ ಹೋಗ್ತೀರಾ, ಬಟ್ ನನಗೆ ಪರ್ಫೆಕ್ಟ್ ಅಂತ ಅನಿಸ್ದಾಗಲೇ ಇದನ್ನು ನಾನು ಮಾಡ್ತೀನಿ, ಅಥವಾ ಪರ್ಫೆಕ್ಟ್ ಮೂಮೆಂಟ್ ಬಂದಾಗ ನಾನು ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಹಾಕಿ ಆಮೇಲೆ ಆ ಕೆಲಸನೇ ಮಾಡೋಕ್ಕಾಗದೇ ಇರೋ ಹಾಗೆ ಆಗಿದೆಯಾ? ಹಾಗಾದರೆ ಈ ವಿಡಿಯೋನ ನೋಡಿ. ವೆಲ್ಕಮ್ ಟು ದ 71st ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಸೊ ಎಲ್ಲದು ಪರ್ಫೆಕ್ಟ್ ಆಗಿರಬೇಕು ಅಂತ ಅಂದ್ಕೊಳ್ಳೋರು ನಾವು ಎಲ್ಲಿ ಫೇಲ್ ಆಗಿಬಿಡ್ತೀವೋ ಅನ್ನೋದಕ್ಕೆ ಹೆದರೋದಿಲ್ಲ, ಬಟ್ ನನ್ನನ್ನು ಎಲ್ಲಿ ಜನ ಜಡ್ಜ್ ಮಾಡಿಬಿಡ್ತಾರೋ ಅನ್ನೋದಕ್ಕೆ ಹೆದರ್ತಾರೆ. ಆ್ಯಕ್ಚುಲಿ ಇಲ್ಲಿ ಪರ್ಫೆಕ್ಟ್ ಮೂಮೆಂಟ್ಗೋಸ್ಕರ ಅವ್ರು ಕಾಯ್ತಾ ಇರಲ್ಲ, ಅದೇ ನನ್ನ ಯಾರೂ ಜಡ್ಜ್ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಗ್ಯಾರಂಟಿಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಅದು ಆಗೋದೇ ಇಲ್ಲ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯಾರೋ ಒಬ್ರು ಇರ್ತಾರೆ ಜಡ್ಜ್ ಮಾಡಲಿಕ್ಕೆ, ಬಟ್ ನೀವು ಧೈರ್ಯ ತೊಗೊಂಡು ಆ್ಯಕ್ಷನ್ ತೊಗೋಬೇಕು. ಎರಡನೇದು, ಪರ್ಫೆಕ್ಷನಿಸ್ಟ್ ಇನ್ನೂ ಬೆಟರ್ ಮಾಡೋಣ ಆಮೇಲೆ ಪಬ್ಲಿಷ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ಗ್ರೋತ್ ಮೈಂಡ್ಸೆಟ್ ಇರೋರು ನನ್ನ ಹತ್ರ ಏನು ರೆಡಿ ಇದೆಯೋ ಅದನ್ನು ಪಬ್ಲಿಷ್ ಮಾಡೋಣ, ಏನಾದ್ರು ತಪ್ಪಾದರೆ ಮತ್ತೆ ಸರಿ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಸೊ ಡನ್ ಈಸ್ ಬೆಟರ್ ದೆನ್ ಪರ್ಫೆಕ್ಟ್. ಮೂರನೇದು, ಪರ್ಫೆಕ್ಷನಿಸ್ಟ್ ಯಾವಾಗಲೂ ರೆಸ್ಟ್ ತಗೊಳ್ಬೇಕಾದ್ರೆ ಗಿಲ್ಟ್ ಫೀಲ್ ಮಾಡ್ತಾರೆ. ಆದರೆ ನಾವು ಕಂಪ್ಲೀಟಾಗಿ ಎಕ್ಸಾಸ್ಟ್ ಆದಮೇಲೆ ರೆಸ್ಟ್ ತೊಗೊಳೋದಕ್ಕಿಂತ ಡೈಲಿ ಸ್ವಲ್ಪನೇ ರೆಸ್ಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾಲ್ಕನೇದು, ಎಕ್ಸಲೆನ್ಸ್ ಆ್ಯಂಡ್ ಪರ್ಫೆಕ್ಷನಿಸಮ್ ಎರಡೂ ಡಿಫ್ರೆಂಟ್. ಎಕ್ಸಲೆನ್ಸ್ ಅಂದರೆ ನಾನು ನನ್ನ ಬೆಸ್ಟನ್ನು ಮಾಡ್ತೀನಿ. ಪರ್ಫೆಕ್ಷನಿಸಮ್ ಅಂದರೆ ನಾನು ಯಾವುದೇ ಮಿಸ್ಟೇಕ್ಸನ್ನು ಮಾಡೋದಿಲ್ಲ. ಎಕ್ಸಲೆನ್ಸ್ ಗ್ರೋತ್ ಕಡೆಗೆ ಕರ್ಕೊಂಡು ಹೋದರೆ ಪರ್ಫೆಕ್ಷನಿಸಮ್ ಭಯನ ಹುಟ್ಟಾಕ್ಸುತ್ತೆ. ಸೊ ನೀವು ಯಾವುದನ್ನು ಚೇಸ್ ಮಾಡ್ತಾ ಇದ್ದೀರಾ, ಎಕ್ಸಲೆನ್ಸನ್ನು, ಪರ್ಫೆಕ್ಷನಿಸಮನ್ನು?